ಇಬ್ಬರು ಅಧಿಕಾರ ಹಂಚಿಕೊಂಡು ಹೋಗಬೇಕಾಗಿತ್ತು ನ್ಯಾಯವಾಗಿ. ಆದರೆ ಇವನಿಗೆ ಸಿಕ್ಕೋದು ಸ್ವಲ್ಪ ತಡವಾಗಿ ಬಂದಿದೆ. ಅದು ಬೇಕಷ್ಟು ನೋವು ಪಟ್ಟಿದ್ದಾನೆ, ಕಷ್ಟಪಟ್ಟು ಫಲ ಬರಲಿಲ್ಲವಲ್ಲ ಅಂಥೇಳಿ. ಆ ಟೈಮಲ್ಲಿ ಮತ್ತೆ ನಾನು ಅವನ ಗ್ರಹಗಳ ವಿದ್ಯಮಾನವನ್ನು ನೋಡಿ ಹೆದರಬೇಡಪ್ಪ, ಖಂಡಿತ ಆಗ್ತೀಯ, ನಿನಗೆ ನೀನು ಏನೂ ಆಗಿಲ್ಲದಿರೋದು ಸಹ ಮನೆಗೆ ಬಂದಾಗ ಈಗ ಒಂದು ಚಂಡಿ ಹೋಮ ಮಾಡು, ಖಂಡಿತವಾಗಿ ಮಿನಿಸ್ಟರ್ ಆಗ್ತೀಯ, ಏನು ಕೊಟ್ಟರು ತಗೋ, ಹುಲ್ಗಡ್ಡಿ ಮಿನಿಸ್ಟ್ರೋ ಮತ್ತೊಂದು ಏನಾರು ತಗೋ ಅಂತೇಳಿ ಹೋಗಿ ಕೇಳು, ನಿಂಗೆ ದಿನ ಕೊಟ್ಟೆ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. ಬಂಗಾರಪ್ಪನವರಿಗೆ ಪ್ರಧಾನ ಮಿನಿಸ್ಟರ್ ಮಾಡಿದರು, ಅಲ್ಲಿಂದ ಅವನ ಜರ್ನಿ ಶುರುವಾಯಿತು. ಅಲ್ಲಿಂದ ನಮ್ಮ ಮನೆಗೆ ಒಂದು ಸಂಪರ್ಕ ಶುರುವಾಯಿತು. ಆಮೇಲೆ ಅವನ ಸಂಪರ್ಕ ಅವನು ಬಿಡಲೇ ಇಲ್ಲ ನನ್ನದು ಬರದೇ ಎಲ್ಲೂ ಹೋಗ್ತಿರಲಿಲ್ಲ. ಅವನ ವ್ಯಾಪಾರಗಳಿಗೆ ಕೂಡ ಸಹಕಾರಗಳು ಮಾಡಬೇಕಾದ್ರೂ ನನ್ನ ಕೇಳ್ತಾ ಇದ್ದ. ಅವನು ಅದೊಂದೇ ಅಂತಲ್ಲ, ಅದನ್ನು ಕೇಳ್ತಾ ಇದ್ದ. ಕೇಳಲ್ಲ ಅಂತ ಹೇಳಬಾರ್ದು. ಹಾಗೆ ನನಗೆ ಅವನಿಗೆ ಅವನ ಜಾತಕ ನೋಡಿದರೆ ಅವನಿಗೆ ಬುಧಾದಿತ್ಯ ಯೋಗ ಇದೆ ಅವನಿಗೆ. ಅದೊಂದು ದೊಡ್ಡ ಯೋಗ. ಅದು ಆ ಯೋಗದಲ್ಲಿ ಎಂಥವರು ಕೂಡ ಒಂದು ನಾಡಿಗೋ ಒಂದು ದೊಡ್ಡ ಊರಲ್ಲಿ ದೊಡ್ಡ ದೊಡ್ಡ ಸ್ಥಾನಗಳು ಪಡೀತಾರೆ ಅನ್ನೋಕ್ಕೆ ಅದು ನಮಗೆ ಸಾಕಷ್ಟು ಮಾಹಿತಿಗಳು ಗ್ರಂಥಗಳಿಂದ ಗೊತ್ತಾಗುತ್ತೆ. ಖಂಡಿತ ನೀವು ಒಂದು ಸತಿ ಮುಖ್ಯಮಂತ್ರಿ ಆಗ್ತಾ ಕಣಗೆ ಅಂತ ಅವತ್ತು ಹೇಳಿದ್ದೀನಿ. ನಾನು ಹೇಳೋಕ್ಕೆ 40 ವರ್ಷ ಆಗಿದೆ. ಇವತ್ತು ಸತ್ಯ ಆಗಿದೆ. ನಾನು ದೇವರಿಗೆ ಋಣವಾಗಿದ್ದೇನೆ. ನಮ್ಮ ಆರಾಧ್ಯ ದೇವರು ಸುಬ್ರಹ್ಮಣ್ಯ ದೇವರಿಗೆ ಅತ್ಯಂತ ಚಿರಋಣಿಯಾಗಿದ್ದೇನೆ. ಹಾಗೆ ಈ ಶಕ್ತಿ ಕೊಟ್ಟರಲ್ಲ ದತ್ತಾತ್ರೇಯ ದೇವರು ಗಣಕವರದಲ್ಲಿ, ಅವ್ರಿಗೂ ಋಣಿಯಾಗಿದ್ದೇನೆ. ಎಲ್ಲಕ್ಕಿಂತ ನನ್ನ ಯಾವಾಗಲೂ ಹರಿಸ್ತಕ್ಕಂಥವರು ನಮ್ಮ ಶೃಂಗೇರಿ ಜಗದ್ಗುರುಗಳಾದ ಭಾರತೀಯ ಮಹಾಸ್ವಾಮಿಗಳು ನನ್ನ ಪಾಲಿಗೆ ದೇವರವರು, ಅವರ ಪರಮೇಶ್ವರರೇವರು. ಅವ್ರು ನಂದೇನೇ ಇದ್ದು ಅವ್ರಿಗೆ ಹೋಗಿ ನಮಸ್ಕಾರ ಹೇಳಿ ಬರ್ತೀನಿ. ಅವ್ರ ಅನುಗ್ರಹದಿಂದ ಎಲ್ಲ ನಡೆದಿದೆ, ನಂದಿಂದೇನು ನಡೆದಿಲ್ಲ, ಎಲ್ಲ ಅವರಿಂದ ನಡೆದಿದೆ ಅಂತ ನಿಮ್ಗೆ ಖಂಡಿತ ಹೇಳ್ತಾ. ಯಾಕೆ ಹೇಳಿದೆ ಅಂತಂದರೆ, ಈಗ ಆ ದೇವರು ಪರೀಕ್ಷೆ ಮಾಡೋಕ್ಕೆ ಹೊರಟ ಕಾಲ ವಿಳಂಬ ಆಗಿದೆ. ಆದರೆ ಇದು ಬಂದು ಕಷ್ಟವಾದ ಸಮಯದಲ್ಲಿ ತೊಗೊಂಡಿದ್ದಾನೆ. ಒಂದು ಪಾರ್ಟಿ ಮ್ಯಾನೇಜ್ ಮಾಡಬೇಕು, ಒಂದು ಬೆಂಗಳೂರು ಸಮಸ್ಯೆಗಳೇ ಬೇಕಾದಷ್ಟಿದೆ, ಅದನ್ನು ಬಗೆಹರಿಸಬೇಕು. ಇನ್ನು ಯಾರಾದೇನು ಕೇಳ್ತಾರೋ ಅವ್ರನ್ನೆಲ್ಲ ಜೊತೆಗೆ ತೊಗೊಂಡೋಗ್ಬೇಕು. ಆಮೇಲೆ 33% ವುಮನ್ ರಿಸರ್ವೇಷನ್ ಬಿಲ್ ಕೇಳಿ ಹೇಳಿದ್ದಾರೆ. ಈಗ ಇವರೇ ಮೊದಲು ಕೊಡಲಿ, ಸರ್ಕಾರನೇ ಮೊದಲು ಕೊಡಲಿ ಹೆಣ್ಮಕ್ಳಿಗೆ. ಯಾಕೆ ಕೊಡಬಾರ್ದು? ಹೆಣ್ಮಕ್ಳಿಗೆ ತುಂಬ ವಿದ್ಯಾವಂತರು ಬುದ್ಧಿವಂತರಾಗಿದ್ದಾರೆ, ಏನು ಬೇಕಾದ್ರೂ ಮಾಡೋಕ್ಕೆ ಕೆಪಾಸಿಟಿ ಇದೆ ಅವರಿಗೆ. ಒಳ್ಳೆ ಹೆಣ್ಮಕ್ಳು ವಿದ್ಯಾವಂತರಿಗೆ ಕೊಡ್ಬೋದು, ಅದನ್ನು ಕೊಡು ಅಂತ ನಾನು ಇಷ್ಟನ್ನು ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ ಅವರಿಗೆ. ಆದರೆ ಹಾದಿ ಸುಗಮವಾಗಿಲ್ಲ, ಅದು ಮುಳ್ಳಿನ ಹಾದಿ.